ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಇನ್ನೊಂದು ಬಾರ್ಡರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಗ್ರ್ಯಾಂಡಾಗಿ ವಿತ್ ಸೀಕ್ವೆನ್ಸ್ ಯೂಸ್ ಮಾಡಿಕೊಂಡು ಒಂದು ಎಂಬ್ರಾಯ್ಡ್ರಿ ನೋಡೋಣ. ನಾನು ಇಲ್ಲಿ ಬಟನ್ ಹೋಲ್ ಸ್ಟಿಚ್ ತೊಗೊಂಡಿದ್ದೀನಿ. ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ನಾನು ಈ ಥರ 2 ಲೈನ್ನ ಪ್ಯಾರಲಲ್ ಆಗಿ ಡಿಸೈನ್ ಹಾಕ್ಕೊಂಡು ಜಸ್ಟ್ ಫಿಲ್ಲಿಂಗ್ ಮಾಡ್ತಾಯಿದ್ದೀನಿ. ಅದೇ ಎಷ್ಟು ಗ್ರ್ಯಾಂಡಾಗಿ ಕಾಣುತ್ತೆ ನೋಡಿ. ಎರಡಕ್ಕೂ ನಾನು ಚೈನ್ ಸ್ಟಿಚ್ಚು ಹಾಕ್ಬೋದಾಗಿತ್ತು, ಬ್ಯಾಕ್ ಸ್ಟಿಚ್ ಹಾಕ್ಬೋದಾಗಿತ್ತು. ಈಗ ಅದು ಯಾವುದೂ ಹಾಕಿಲ್ಲ. ನಾನು ಬರೀ ಬಟನ್ ಹೋಲ್ ಸ್ಟಿಚ್ನ ಸುತ್ತಲೂ ಹಾಕೋಂತ ಬರ್ತಾಯಿದ್ದೀನಿ ಅಷ್ಟೇ. ನೀಡಲ್ ತಗೊಳ್ಳಿ, ಕೆಳಗಡೆಯಿಂದ ಮೇಲಕ್ಕೆ ದಾರಾನ ಮೇಲೆ ಹಾಕ್ಕೊಂಡು ಎಳ್ಕೊಳ್ಳೋದು ಅಷ್ಟೇ. ಬಟನ್ ಹೋಲ್ ಸ್ಟಿಚ್ಚು ಇದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಎಫರ್ಟ್ ಇಲ್ಲ, ಜಾಸ್ತಿ ಎಫರ್ಟ್ ಹಾಕೋಂಗಿಲ್ಲ. ಒಂದೇ ಡೈರೆಕ್ಷನಲ್ಲಿ ಹಾಕೋಂತ ಹೋಗೋದು ಅಷ್ಟೇ. ದಾರ ಮೇಲೇ ಇರಬೇಕು. ಕೆಳಗಡೆಯಿಂದ ಮೇಲಕ್ಕೆ ನೀಡಲ್ನ ಹಾಕ್ಕೊಂಡು ಎಳ್ಕೊಳೋದು ಅಷ್ಟೇ. ಸಿಂಪಲ್ಲಾಗಿ ಒಂದು ಗ್ರ್ಯಾಂಡಾಗಿ ಒಂದು ಡಿಸೈನು ಫಾರ್ಮೇಷನ್ ಆಗುತ್ತೆ. ನೋಡೋಕ್ಕೆ ನಿಮಗೆ ಇದು ಕಷ್ಟ ಇರ್ಬೋದೇನೋ ಅಂತ ಅನಿಸುತ್ತೆ ಫುಲ್ ಕಂಪ್ಲೀಟ್ ಆದಮೇಲೆ. ಬಟ್ ಇದು ತುಂಬ ಈಸಿಯಾಗಿರೋ ಡಿಸೈನು, ಯಾರು ಬೇಕಾದರೂ ಮಾಡ್ಬೋದು, ಬೇಗನೂ ಮುಗಿಯುತ್ತೆ. ಇಷ್ಟು ಹಾಕ್ಕೊತ ಬಂದರೆ ನಿಮಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಪಿಂಕು ರೆಡ್ಡು ಡಬಲ್ ಶೇಡೆಡ್ ದಾರ ತೊಗೊಂಡಿದ್ದೀನಿ, ಹಾಕ್ತಾಯಿದ್ದೀನಿ. ಏನು ನೋಡಿ, ಸಿಂಪಲ್ ತಗೊಳ್ಳೋದು, ನೀಡಲಿಂದ ಎಳ್ಕೊಳ್ಳೋದು ಅಷ್ಟೇ. ಸಿಂಪಲ್ ನೀಡಲ್ನಿಂದ ಕೆಳಗೆ ಮೇಲೆ ತಗೊಳ್ಳೋದು, ದಾರ ಮಾತ್ರ ಮೇಲೆ ಇರಬೇಕು, ಎಳ್ಕೊಳ್ಳೋದು ಅಷ್ಟೇ. ಇದಿಷ್ಟು ಹಾಕ್ಕೊತ ಬಂದರೆ ಒಂದು ಡಿಸೈನ್ ಫಾರ್ಮೇಷನ್ ಆಗುತ್ತೆ. ಈಸಿಯಾಗಿ ಬೇಗ ಕಂಪ್ಲೀಟ್ ಆಗುತ್ತೆ. ಚೈನ್ ಸ್ಟಿಚ್ಚು, ಸ್ಟೆಮ್ಮು ಅವೆಲ್ಲವೂ ನಿಮಗೆ ಸ್ವಲ್ಪ ಕಷ್ಟನೇ ಅನ್ನಿಸ್ಬೋದು. ಅದೇ ಈಸಿ, ಬಟ್ ಅದಕ್ಕಿಂತ ಇದನ್ನು ಈಸಿ, ಬಟ್ ಗ್ರ್ಯಾಂಡಾಗಿ ಕಾಣುತ್ತೆ. ನಾನು ಅದೇ ಹೇಳ್ತಿದ್ದೀನಲ್ಲ, ನಿಮಗೆ ಈಸಿಯಾಗಿ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಯಾವ ಥರ ಡಿಸೈನ್ಸ್ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಟೈಟಾಗಿ ಎಳ್ಕೊಬೇಡಿ. ನಾನು ಒಂದು ಯಾವುದೋ ಟೈಟಾಗಿ ಎಳ್ಕೊಂಡೆ, ಅದು ಸ್ವಲ್ಪ ನಾಟ್ ಥರ ಆಯಿತು. ಅದಕ್ಕೆ ಲೂಸ್, ಅದೆಷ್ಟು ಅದು ಎಡ್ಜಿಗೆ ಬಂದಿದ ತಕ್ಷಣ ನಿಲ್ಲಿಸ್ಬಿಡಿ ಅಷ್ಟೇ. ಟೈಟಾಗಿ ಎಳಿಯೋಕ್ಕೆ ಹೋಗಬೇಡಿ ನೋಡಿ. ಇವಾಗ ನೀಡಲ್ ತೊಗೊಂಡು ಮೇಲೆ ಮಾಡಿ ಎಳ್ಕೊತೀನಿ ಅಷ್ಟೇ. ಸ್ಟಾಪ್ ಮಾಡಿ. ಮತ್ತು ಇನ್ನೂ ಟೈಟಾಗಿ ಎಳಿಯೋಕ್ಕೆ ಹೋಗಬೇಡಿ. ಅದು ಟೈಟಾಗಿ ಕೂತ್ಕೊಳ್ಳಿ ಅಂತ ಎಳೆದಾಗ ಏನಾಗುತ್ತೆ, ಅದು ಶ್ರಿಂಕ್ ಆಗುತ್ತೆ, ದಾರ ಡಿಸೈನ್ ಹಾಳಾಗೋಗುತ್ತೆ. ಸಿಂಪಲ್ಲಾಗಿ ಬೇಗ ಮುಗ್ದೋಗುತ್ತೆ. ಸ್ಯಾರೀಸ್, ಕುರ್ತೀಸ್, ಟೇಬಲ್ ಕ್ಲಾತ್ ಯಾವುದಾದ್ರೂ ನೀವು ಮಾಡ್ಕೋಬೋದು. ನೀವು ಇದೊಂದೇ ಡಿಸೈನ್ ಯೂಸ್ ಮಾಡಿಕೊಂಡು ಚೂಡಿದಾರ್ಗೆಲ್ಲ ಬುಟ್ಟ ಮಾಡ್ಕೋಬೋದು. ಸ್ಯಾರೀಸ್ಗೂ ಮಧ್ಯ ಬುಟ್ಟ ಡಿಸೈನ್ಸ್ ಮಾಡ್ಕೋಬೋದು. ನೋಡಿ, ಬೇಗ ಮುಗ್ದೇ ಹೋಯ್ತು. 2 ಲೈನ್ ಹಾಕ್ಕೊಬೇಕು ಅಷ್ಟೇ. ನೀವು ಯಾವ ಡಿಸೈನ್ ಆದರೂ ತೊಗೋಬೋದು. ಮ್ಯಾಂಗೋ ಡಿಸೈನ್, ಈ ಥರ ತಿಲಕ ಥರ ಡಿಸೈನು, ರೌಂಡು, ಹಾರ್ಟ್ ಶೇಪು, ಯಾವುದಾದ್ರೂ ನೀವು ಡಿಸೈನ್ ಹಾಕ್ಕೊಳ್ಳಿ. ಅದಕ್ಕೆ ಫಿಲ್ಲಿಂಗ್ ಮಾಡ್ಕೊತ ಬನ್ನಿ ಅಷ್ಟೇ. ಬೇಗ ಮುಗಿಯುತ್ತೆ. ನೋಡಿ, ಕಂಪ್ಲೀಟ್ ಆಗ್ತಾಯಿದೆ. ಇವಾಗ ಎಲ್ಲಿ ತಗೊಂಡಿರ್ತೀರ ನೋಡಿ, ಫಸ್ಟು ಅಲ್ಲಿಗೆ ಮತ್ತೆ ನೀಡಲ್ನ ತಗೊಂಡು ಎಂಡ್ ಮಾಡಿದ್ರೆ ಒಂದು ಡಿಸೈನು ಕಂಪ್ಲೀಟು ಮುಗಿಯುತ್ತೆ. ಮುಗೀತು. ನೀಡಲ್ನ ಒಳಗೆ ಹಾಕ್ಕೊಂಡು ಕಂಪ್ಲೀಟ್ನ ಒಂದು ಡಿಸೈನ್ನ ಕಂಪ್ಲೀಟಾಗಿ ಎಂಡ್ ಮಾಡಿಕೊಂಡೆ ನೋಡಿ. ಇವಾಗ ಇದಿಷ್ಟು ಆದಮೇಲೆ ನಾನು ಇಲ್ಲಿ ಒಳಗಡೆ ಜಸ್ಟ್ ಬಾರ್ಡರ್ ಥರ ಮತ್ತು ಹೈಲೈಟ್ ಮಾಡೋಕ್ಕೆ ಬ್ಲೂ ಕಲರ್ ಥ್ರೆಡ್ಡಲ್ಲಿ ಚೈನ್ ಸ್ಟಿಚ್ ಹಾಕ್ಕೊತಿದ್ದೀನಿ. ಇದಕ್ಕೇನು ಟ್ರೇಸ್ ಬೇಡ, ಸುಮ್ಮನೆ ಎಡ್ಜಲ್ಲಿ ಒಳಗಡೆ ಎಡ್ಜಲ್ಲಿ ಹಾಕ್ಕೊಂಡು ಬಂದರೆ
ಚೆನ್ನಾಗಿ ಕಾಣುತ್ತೆ. ನೀವು ಡಬಲ್ ದಾರ ತಗೊಂಡಾಗ ಕಾಂಟ್ರಾಸ್ಟು ಅದು ನಿಮಗೆ ಹೈಲೈಟಾಗಿ ಒಂದು ಡಿಸೈನು ಹೈಲೈಟಾಗಿ ಕಾಣುತ್ತೆ. ನಾನಿಲ್ಲಿ ಶೇಡೆಡ್ ದಾರ ತೊಗೊಂಡಿರೋದ್ರಿಂದ ನಿಮಗೆ ಅದು ಡಿಸೈನು ರೆಡ್ಡು ಪಿಂಕು ರೆಡ್ ಆ ಥರ, ಪಿಂಕು ವೈಟ್ ಆ ಥರ ಬಂದಿದೆ ನೋಡಿ. ಸುಮ್ಮನೆ ನಾನು ಚೈನ್ ಸ್ಟಿಚ್ ಹಾಕ್ಕೊಂಡು ಬರ್ತಿದ್ದೀನಿ. ನಾನೇನು ಡಿಸೈನು ಟ್ರೇಸಿಂಗ್ ಏನೂ ಮಾಡ್ಕೊಂಡಿಲ್ಲ, ಜಸ್ಟ್ ಒಳಗಡೆ ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಅಷ್ಟೇ. ಆದಷ್ಟು ಚೈನ್ ಸ್ಟಿಚ್ಚೆಲ್ಲ ಹಾಕಿದಾಗ ಮೆಷರ್ಮೆಂಟು ಮೇಂಟೈನ್ ಮಾಡಿ. ಒಂದು ದೊಡ್ಡ ಒಂದು ಚಿಕ್ಕದು ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಇಷ್ಟು ಚಿಕ್ಕದೆಲ್ಲ ಕರೆಕ್ಟ್ ಮೆಷರ್ಮೆಂಟ್ ತೊಗೊಳಕ್ಕಾಗೋದಿಲ್ಲ, ಬಟ್ ಅಂದಾಜು ಮೇಲೆ ಸ್ವಲ್ಪ ಆದಷ್ಟು ಮೇಂಟೈನ್ ಮಾಡಬೇಕು. ನಾನು ಫಸ್ಟ್ ಡಿಸೈನ್ ಹಾಕಿದಾಗೂ ಜಾಸ್ತಿ ಎಫರ್ಟ್ ಹಾಕಿಲ್ಲ. ಚೈನ್ ಸ್ಟಿಚ್ ಮಾಮೂಲಿ ಎಲ್ಲರಿಗೂ ಗೊತ್ತೇ ಇದೆ. ನಾನು ಅದೆರಡೇ ಡಿಸೈನ್ಗೆ ಇದೆಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇದೆ ನೋಡಿ. ಮುಗೀತು ನೋಡಿ, ಇವೆರಡು ಡಿಸೈನ್ ಹಾಕಿದ್ದೀನಿ, ಈ ಥರ ಕಾಣ್ತಾ ಇದೆ. ಇವಾಗ ನಾನು ಇಲ್ಲಿ ಚೈನ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಒಳಗಡೆ ಹಾಕಿದ್ದೀನಲ್ಲ ಬ್ಲೂ ಕಲರು, ಅದಕ್ಕೆ ಸ್ವಲ್ಪ ಇದು ಮ್ಯಾಚ್ ಆಗಲಿ ಅಂದ್ಬಿಟ್ಟು ಅದೇ ಹಾಕ್ತಾಯಿದ್ದೀನಿ. ಫುಲ್ ಅದೊಂದು ಇದೊಂದು ಒಂದೇ ಡಿಸೈನಲ್ಲಿ 2-3 ಡಿಸೈನು ಹಾಕ್ಬಿಟ್ರೂ ಚೆನ್ನಾಗಿ ಕಾಣೋದಿಲ್ಲ. ಸೊ ಅದಕ್ಕೆ ನಾನು ಮಧ್ಯೆಯಲ್ಲಿ ಸೀಕ್ವೆನ್ಸ್ ಹಾಕ್ಕೊತಾ ಇದ್ದೀನಿ. ಸೀಕ್ವೆನ್ಸ್ ಹಾಕ್ಕೊಂಡು ಚೈನ್ ಸ್ಟಿಚ್ ಹಾಕ್ಕೊತಿದ್ದೀನಿ. ನಿಮಗೆ ಸ್ವಲ್ಪ ಗ್ರ್ಯಾಂಡಾಗಿ ಲುಕ್ ಕಾಣುತ್ತೆ, ಶೈನಿಂಗ್ ಆಗುತ್ತೆ ಲೈಟ್ಗೆಲ್ಲ, ಅದಕ್ಕೋಸ್ಕರ ಸೀಕ್ವೆನ್ಸ್ ಎಲ್ಲ ಹಾಕೋದು ಹೇಳ್ಕೊಟ್ಟಿದ್ದೀನಿ. ಸೇಮ್ ಅದೇ ಪ್ರೊಸೀಜರೇ ಹಾಕ್ಕೊಬೇಕು. ನಿಧಾನಕ್ಕೆ ಪೇಷನ್ಸಿಂದ ಹಾಕ್ಕೊಳ್ಳಿ, ಇಲ್ಲಾಂದರೆ ದಾರ ಜೋರಾಗಿ ಎಳೆಯೋಕ್ಕೆ ಹೋದರೆ ನಾಟ್ ಆಗುತ್ತೆ, ಮತ್ತೆ ಬಿಡಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಈಸಿಯಾಗಿ ಸಿಂಪಲ್ಲಾಗಿ ಒಂದು ಬಾರ್ಡರ್ ಡಿಸೈನ್ ರೆಡಿ ಆಗ್ತಾಯಿದೆ. ನೋಡಿ, ನೀವು ಸೀಕ್ವೆನ್ಸ್ ಹಾಕುವಾಗ ಮೆಷರ್ಮೆಂಟ್ ಇಟ್ಕೊಳ್ಳಿ. 2 ಆದಮೇಲೆ 3 ಆದಮೇಲೆ ಇಲ್ಲ 5 ಚೈನ್ ಆದಮೇಲೆ ಅದು ಹಿಂದೆ ಮುಂದೆ ಆದರೂ ಚೆನ್ನಾಗಿ ಕಾಣೋದಿಲ್ಲ. ಸೊ ನೀವು ಮೆಷರ್ಮೆಂಟ್ ಇಟ್ಕೊಂಡು ಇಷ್ಟದ್ದು ಚೈನ್ ಹಾಕಿದ್ಮೇಲೆ ಒಂದು ಸೀಕ್ವೆನ್ಸ್ ಹಾಕಬೇಕು ಅಂತ ಫಸ್ಟೇ ಅಂದ್ಕೊಂಬಿಡಿ. ಹಾಗೆ ಹಾಕ್ಕೊಳ್ತಾ ಹೋಗಿ ಈಸಿ ಆಗುತ್ತೆ. ಕಂಪ್ಲೀಟ್ ಆಗ್ತಾ ಇದೆ. ಇಲ್ಲಿ ನಾನು 3 ಡಿಸೈನ್ ಹಾಕ್ಕೊಂಡಿದ್ದೀನಲ್ಲ, ಅಲ್ಲಿಗೆ ನಾನು ಲೇಸಿ ಡೇಸಿ ಹಾಕ್ಕೊತೀನಿ. ದಾರ ತಿರುಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ ಅದು ಸ್ವಲ್ಪ ನಾಟ್ ಆಗಿಬಿಡುತ್ತೆ. ಆವಾಗವಾಗ ಬಿಡಿಸ್ಕೊಂಡು ನಿಧಾನಕ್ಕೆ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ಲೇಸಿ ಡೇಸಿ ಹಾಕ್ಕೊತೀನಿ. ಅಷ್ಟೇ, ಜಾಸ್ತಿ ಎಳಿಬೇಡಿ, ಸ್ವಲ್ಪ ಒಳಗಡೆ ಶೇಪ್ ಬರಬೇಕು. ಬಿಟ್ಬಿಟ್ಟು ಮತ್ತೆ ಆ ಕಡೆ ಈ ಕಡೆ 2 ಇದೆಯಲ್ಲ, ಅದೆರಡನ್ನ ಕಂಪ್ಲೀಟ್ ಮಾಡ್ಕೊತೀನಿ.
ಈ ಥರ ಹಾಕ್ಕೊಂಡು ಮುಗಿಸ್ಕೊಳ್ಳಿ. ಅದು ಸ್ವಲ್ಪ ಉಲ್ಟಾ ಆಯಿತು, ಅದಕ್ಕೆ ನಾನು ತಕ್ಕೊಂಡು ಮತ್ತೆ ಸರಿಯಾಗಿ ಹಾಕ್ಕೋತೀನಿ ಅಷ್ಟೇ. ನೋಡಿ ಕರೆಕ್ಟಾಗಿ ಬಂತು. ಇದಿಷ್ಟು ಆಗಿದ್ಮೇಲೆ ನಾನು ಲೇಸಿ ಡೇಸಿ ಒಳಗೆ ಪೈಪ್ಸ್ ಹಾಕ್ಕೊತಾ ಇದ್ದೀನಿ. ನಾನು ಸೀಕ್ವೆನ್ಸ್ ಯಾವ ಕಲರ್ ಯೂಸ್ ಮಾಡಿದ್ದೀನೋ ಅದೇ ಕಲರ್, ಸಿಲ್ವರ್ ಕಲರಲ್ಲಿ ನಾನು ಪೈಪ್ ಹಾಕ್ಕೊತಾ ಇದ್ದೀನಿ. ನೀಡಲ್ಲು ಪೈಪ್ ಒಳಗೆ ಇಡಿಸಿಲ್ಲ ಅಂದರೆ ಸ್ವಲ್ಪ ಸಣ್ಣಗಿರೋ ನೀಡಲ್ ತೊಗೊಳ್ಳಿ, ಯಾಕಂದರೆ ಅದು ಒಳಗಡೆ ಗ್ಯಾಪ್ ಚಿಕ್ಕದಾಗಿರುತ್ತೆ. ನೋಡಿ ಸೀಕ್ವೆನ್ಸ್ ಎಷ್ಟು ಶೈನ್ ಆಗ್ತಾ ಇದೆ. ಸೇಮ್ ನೀವು ಈ ಥರ ಸ್ಯಾರಿ ಮೇಲೆ, ಡ್ರೆಸ್ ಮೇಲೆ ಮಾಡಿಕೊಂಡ್ರೆ ಇದೇ ಥರ ಶೈನಿಂಗ್ ಇರುತ್ತೆ, ಗ್ರ್ಯಾಂಡಾಗಿ ಕಾಣುತ್ತೆ. ನೋಡಿ ಸಿಂಪಲ್ಲಾಗಿ ಒಂದು ಬಟನ್ ಹೋಲ್ ಸ್ಟಿಚ್ಚಿಂದ ಎಷ್ಟು ಗ್ರ್ಯಾಂಡಾಗಿರೋ ಎಂಬ್ರಾಯ್ಡ್ರಿನ ತೋರಿಸ್ಕೊಟ್ಟಿದ್ದೀನಿ. ಈಗ ಬರೀ ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಇದನ್ನು ಕಲಿತ್ಕೊಂಡು ನಿಮ್ಮದು ಯಾವುದಾದ್ರೂ ಒಂದು ಡ್ರೆಸ್ಗೋ ಒಂದು ಸ್ಯಾರಿಗೋ ಡೈಲಿ 1 ಅವರ್ ನೀವು ಸ್ಪೆಂಡ್ ಮಾಡಿ. ಮೊಬೈಲಿಗೆ ಹಾಕೋ ಟೈಮೇ ಇದಕ್ಕೆ ಹಾಕಿ. ನಿಮ್ಮ ಮೈಂಡು ಕಾಮಾಗಿರುತ್ತೆ, ಹೊಸ ಹೊಸ ಐಡಿಯಾ ಬರುತ್ತೆ, ನಿಮಗೆ ಇನೋವೇಷನ್ ಮಾಡ್ಕೋಬೋದು, ರಿಫ್ರೆಶ್ಮೆಂಟ್ ಇರುತ್ತೆ, ಎಲ್ಲ ಟೆನ್ಷನ್ನೂ ಮರಿಬೋದು. ಈಗ ಒಂದು ಪೇಂಟಿಂಗ್ಗೆ ಯಾವ ಥರ ಕಲೆ ಇರುತ್ತೋ ಅದೇ ಎಂಬ್ರಾಯ್ಡ್ರಿನೂ ಒಂದು. ಸೊ ನೀವು ಇದು ಮಾಡ್ತಾಯಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ, ನೀವು ಏನೋ ಒಂದು ಹೊಸದು ಕಲಿಬೋದು, ನಿಮ್ಮದು ಡ್ರೆಸ್ಸಿಗೆ ನೀವೇ ಮಾಡ್ಕೋಬೋದು. ಇಲ್ಲಿ ಮನಿನೂ ಸೇವ್ ಆಗುತ್ತೆ, ಮೈಂಡು ಕಾಮಾಗಿರುತ್ತೆ. ಸೊ ಎಲ್ಲರೂ ಕಲಿತ್ಕೊಂಡು ನಿಮ್ಮದು ವರ್ಕ್ ನೀವೇ ಮಾಡ್ಕೊಳ್ಳಿ. ನೋಡಿ ಇದಿಷ್ಟ ಆಗಿದ್ಮೇಲೆ ನಾನು ಮಧ್ಯೆ ಒಂದು ಸಿಲ್ವರ್ ಕಲರು ಅದೇ ಶೇಪಿಂದು ಒಂದು ಕುಂದನ್ ಸ್ಟೋನ್ಸ್ನ ನಾನು ಮಾಮೂಲಿ ಫೆವಿಕ್ರಿಲ್ ಗ್ಲೂ ಹಾಕ್ಕೊಂಡು ಅಂಟಿಸ್ಕೊತಾ ಇದ್ದೀನಿ. ನೋಡಿ ಸಿಂಪಲ್ ಈಸಿಯಾಗಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಬಾರ್ಡರ್ ಡಿಸೈನು ರೆಡಿ ಆಯಿತು. ಈ ಥರ ಕಾಣುತ್ತೆ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ನೀವು ನಿಮ್ಮ ಡ್ರೆಸ್ಸಿಗೆ, ಸ್ಯಾರೀಸ್ಗೆ ವರ್ಕ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಹೊಸ ಹೊಸ ವೀಡಿಯೋ ತೋರಿಸ್ತೀನಿ. ಥ್ಯಾಂಕ್ ಯು.